ಕಬ್ಬಿಗೆ ದರ ನಿಗದಿಗೆ ಒತ್ತಾಯಿಸಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದಂತಹ ರೈತ ಲಕ್ಕಪ್ಪನ ಆರೋಗ್ಯವನ್ನ ವಿಜೇಂದ್ರ ವಿಚಾರಿಸಿದ್ದಾರೆ. ಈ ಸರ್ಕಾರಕ್ಕೆ ಕಣ್ಣು ಕಿವಿ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಹೋರಾಟದ ಕಡೆ ಬಂದು ಹೋರಾಟಗಾರರನ್ನ ಮಾತನಾಡಿಸದೇ ಇರುವಂಥದ್ದು, ಸಕ್ಕರೆ ಸಚಿವರು ಕೂಡ ಆ ಕಡೆ ತಲೆ ಹಾಕದೇ ಇರುವಂಥದ್ದು, ಅಂದರೆ ಎಷ್ಟೊಂದು ಈ ರೈತರನ್ನ ಕಬ್ಬು ಬೆಳೆಗಾರರನ್ನ ಎಷ್ಟು ಹಗುರವಾಗಿ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಆದರೆ ಕನಿಷ್ಠ ಪಕ್ಷ ಆಸ್ಪತ್ರೆಯಲ್ಲಿ ಐಸಿಯುಲಿರ್ತಕ್ಕಂಥ ಒಬ್ಬ ರೈತನನ್ನು, ಬಡ ರೈತನನ್ನು ಬಂದು ಭೇಟಿ ಮಾಡಬೇಕು, ಆ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು ಅನ್ನುವಷ್ಟು ಕಾಮನ್ ಸೆನ್ಸ್ ಸರ್ಕಾರಕ್ಕಿಲ್ಲ ಅಂತ ಹೇಳಿದ್ರೆ, ಸರ್ಕಾರ ಕಣ್ಣಿದ್ದು ಕುರುಡನಂತೆ, ಕಿವಿ ಇದ್ದು ಕಿವುಡನಂತೆ ವರ್ತನೆ ಮಾಡ್ತಾ ಇತ್ತು. ನಾನು ನಮ್ಮ ಮುಖಂಡರೆಲ್ಲ ಸೇರಿ ಅಲ್ಲಿಗೆ ಹೋರಾಟದ ಸ್ಥಳಕ್ಕೆ ಧಾವಿಸಿದ್ವಿ. ಹೇಳಬೇಕೋ ಬೇಡ ಗೊತ್ತಿಲ್ಲ, ಅಧಿಕಾರದ ಮದ ಈ ರೀತಿ ಅವ್ರಿಗೆ ಮಾಡಿಸ್ತಾ ಇದೆ ಅಂತೇಳಿ ಅನಿಸ್ತಾ ಇದೆ. ಬಹುಶಃ ಹಿಂದೆ ಯಾವುದೇ ರಾಜ್ಯ ಸರ್ಕಾರಗಳು ಯಾವುದೇ ಒಂದು ಹೋರಾಟಗಾರರ ವಿಚಾರದಲ್ಲಿ, ರೈತರ ವಿಚಾರದಲ್ಲಿ ಇಷ್ಟು ಕೆಟ್ಟದಾಗಿ ಯಾವುದೇ ಸರ್ಕಾರಗಳು, ಯಾವುದೇ ರಾಜ್ಯ ಸರ್ಕಾರಗಳು ನಡೆದುಕೊಂಡಿರಲಿಲ್ಲ.